ಜೈ ಹಿಂದ್ ಸ್ನೇಹಿತರೆ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಜನವರಿ 2024ರಿಂದ ಸೆಪ್ಟೆಂಬರ್ 2024ರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಇದ್ದೀವಿ. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಮೊದಲ ಪಾರ್ಟ್ ವಿಡಿಯೋದಲ್ಲಿ 30 ಪ್ರಶ್ನೆಗಳನ್ನು ನೋಡಿದ್ವಿ. ಇವತ್ತು 30 ಪ್ರಶ್ನೆಗಳನ್ನು ನೋಡೋಣ. ಸೊ ಇವತ್ತಿನ ಮೊದಲ ಪ್ರಶ್ನೆ ಇರ್ತಿದೆ, ಭಾರತದ ಅತಿ ದೊಡ್ಡ ಡ್ರೋನ್ ಪೈಲಟ್ ಟ್ರೈನಿಂಗ್ ಸೊ ಇದನ್ನು ಆಯೋಜಿಸಿದ ಸಂಸ್ಥೆ ಯಾವುದು ಅಂತೇಳಿ. ಸರಿಯಾದ ಉತ್ತರ IIT ಗೌಹಾಟಿ ಇದೆಯಲ್ಲ, ಇದು ಭಾರತದ ಅತಿ ದೊಡ್ಡ ಡ್ರೋನ್ ಪೈಲಟ್ ಟ್ರೈನಿಂಗನ್ನು ಆಯೋಜನೆ ಮಾಡ್ತು. ಏನಿದು ಡ್ರೋನ್ ಪೈಲಟ್ ಟ್ರೈನಿಂಗ್ ಅಂತ ಕೇಳಿದ್ರೆ, ಡ್ರೋನ್ ಚಲಾವಣೆ ಮಾಡುವಂತಹ ಅಥವಾ ಡ್ರೋನ್ ರಿಮೋಟ್ ಕಂಟ್ರೋಲಿಂಗ್ ಮಾಡುವಂಥ ಒಂದು ಟ್ರೈನಿಂಗ್ ಆಗಿದೆ. ಇದನ್ನು ಏರ್ಪಡಿಸಿದ್ದು IIT ಗೌಹಾಟಿ. ಇಸ್ರೋ ಉಡಾವಣೆ ಮಾಡಿದ ಇನ್ಸ್ಯಾಟ್ 3DS ಇದೆಯಲ್ಲ, ಈ ಉಪಗ್ರಹ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಆಪ್ಷನ್ ಡಿ, ಮೆಟೆರಲಾಜಿಕಲ್ ಉಪಗ್ರಹವಾಗಿದೆ. ಇದನ್ನು ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲಾಯಿತು. ಮೆಟೆರಲಾಜಿಕಲ್ ಉಪಗ್ರಹವಾಗಿದ್ದು ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲಾಯಿತು. ಇದರ ಉದ್ದೇಶ ಏನು ಕೇಳಿದ್ರೆ, ಏನು ಇನ್ಸ್ಯಾಟ್ 3DS ಇದೆಯಲ್ಲ, ಈ ಉಪಗ್ರಹ ಉಡಾವಣೆ ಉದ್ದೇಶ ಏನು ಕೇಳಿದ್ರೆ, ಹವಾಮಾನದ ಮೇಲೆ ಭೂಮಿಯ ಹವಾಮಾನದ ಮೇಲೆ ನಿಗಾ ಇಡುವಂಥ ಒಂದು ಉಪಗ್ರಹವಾಗಿದೆ. ವಿಶೇಷವಾಗಿದ್ದು ಭೂಮಿ ಮತ್ತು ಸಾಗರದ ಹವಾಮಾನ ವೈಪರೀತ್ಯಗಳ ನಿಗಾ ಮಾಡುವಂಥ ಒಂದು ಉಪಗ್ರಹವಾಗಿದೆ ಇನ್ಸ್ಯಾಟ್ 3DS. ಇದು ಮೆಟೆರಲಾಜಿಕಲ್ ಉಪಗ್ರಹ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯವು ವೈದ್ಯಕೀಯ ಕ್ಷೇತ್ರದಲ್ಲಿ ತುರ್ತು ಚಿಕಿತ್ಸೆ ನೀಡಲು ಮೊದಲ ಹೆಲಿಕಾಪ್ಟರ್ ಸರ್ವಿಸನ್ನು ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರಾಖಂಡ್ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು HEMS ಅಂತ ಕರೀತಾರೆ. HEMS. ಸೊ HEMS ಅಂದರೆ ಏನಂತ ಕೇಳಿದ್ರೆ, ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್. ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ ಅಂತ ಕರೀತಾರೆ. ಸೊ ಈ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ಸನ್ನು ಪ್ರಾರಂಭ ಮಾಡಿದ ಮೊದಲ ರಾಜ್ಯ ಉತ್ತರಾಖಂಡ್ ರಾಜ್ಯವಾಗಿದೆ. ಯಾವ ರಾಜ್ಯವು ರೈತರಿಗಾಗಿ ಪೆಂಡೆಂಟ್ ಆಕಾರದಲ್ಲಿನ ನಿತೀಶ್ ಎನ್ನುವಂಥ ಒಂದು ಉಪಕರಣವನ್ನು ವಿಕಾಸ ಮಾಡಿದೆ? ಆ್ಯಕ್ಚುಲಿ ನಿತೀಶ್ ಅಂದರೆ ಏನಂತೇಳಿ ಮೊದಲು ನೋಡ್ಕೊಳ್ಳೋಣ. ನಿತೀಶ್ ಅಂದರೆ ನಾವೆಲ್ ಇನಿಷಿಯೇಟಿವ್ ಟೆಕ್ನಾಲಜಿ ಇಂಟರ್ ವೇರಿಯೇಷನಲ್ ಫಾರ್ ಸೇಫ್ಟಿ ಆಫ್ ಹ್ಯುಮ್ಯಾನಿಟಿ ಅಂತೇಳಿ. ನಿತೀಶ್ ಅಂದರೆ ಇನ್ನೊಮ್ಮೆ ನೋಡ್ಕೊಳ್ಳಿ. ನಿತೀಶ್ ಅಂದರೆ ನಾವೆಲ್ ಇನಿಷಿಯೇಟಿವ್ ಟೆಕ್ನಾಲಜಿ ಇಂಟರ್ವೇಷನಲ್ ಫಾರ್ ಸೇಫ್ಟಿ ಆಫ್ ಹ್ಯುಮ್ಯಾನಿಟಿ ಅಂತೇಳಿ. ಸೊ ಬಿಹಾರ ಸರ್ಕಾರ ಈ ಒಂದು ಪೆಂಡೆಂಟ್ ಆಕಾರದಲ್ಲಿರುವಂಥ ಒಂದು ಉಪಕರಣ, ಇದು ಪೆಂಡೆಂಟ್ ಆಕಾರದ ಉಪಕರಣವನ್ನು ರೈತರಿಗೆ ನೀಡಿತು. ಭಾರತದ ಮೊದಲ ಸೆಮಿ ಕಂಡಕ್ಟರ್ ಫ್ಯಾಬ್ ಅನ್ನು ಯಾವ ರಾಜ್ಯ ಸ್ಥಾಪನೆ ಮಾಡಿತು? ಸರಿಯಾದ ಉತ್ತರ ಗುಜರಾತ್ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಸೆಮಿ ಕಂಡಕ್ಟರ್ ಫ್ಯಾಬ್ ಆಗಿದೆ. ಸೊ ಗುಜರಾತ್ ರಾಜ್ಯ ಮೊದಲಿಗೆ ಸ್ಥಾಪನೆ ಮಾಡಿದ್ದು. ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್ ಅವರು ಯಾವ ಸ್ಥಳದಲ್ಲಿ ಇನ್ ಸ್ಪೇಸ್ ಸ್ಯಾಟಲೈಟ್ ಮತ್ತು ಪೇಲೋಡ್ ಟೆಕ್ನಿಕಲ್ ಸೆಂಟರ್ ಅನ್ನು ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ಅಹಮದಾಬಾದ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಶಾಲೆಯಲ್ಲಿ ಭಾರತದ ಮೊದಲ AI ಟೀಚರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಬಳಸಿ ಮಾಡಿದಂಥ ಟೀಚರನ್ನು ಲಾಂಚ್ ಮಾಡಲಾಯಿತು ಅಂತೇಳಿ? ಸರಿಯಾದ ಉತ್ತರ ಕೇರಳದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೆಸರು ನೆನ್ಪಿಟ್ಕೊಳ್ಳಿ, ಐರಿಸ್ ಅಂತೇಳಿ.
ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚರ್ ಹೆಸರೇನು ಕೇಳಿದ್ರೆ ಐರಿಸ್ ಅಂತ ನೆನಪಿರಲಿ, ಟೀಚರ್ ನೇಮ್ ಇದು. ಗಗನಯಾನ ತಂಡಕ್ಕೆ ಸಲಹೆ ನೀಡಲು ಇಸ್ರೋ ಲಾಂಚ್ ಮಾಡಿದ ಆ್ಯಪ್ ಯಾವುದು? ಸರಿಯಾದ ಉತ್ತರ ಸಖಿ ಅಂತೇಳಿ. ಸಖಿ. ಸಾಮಾನ್ಯವಾಗಿ ಈ ಆ್ಯಪ್ ಲಾಂಚ್ ಮಾಡಿದಾಗ ಪ್ರತಿ ವರ್ಡ್ಗಳು ಕೂಡ, ಪ್ರತಿ ಲೆಟರ್ಗಳು ಕೂಡ ಏನನ್ನ ಹೇಳ್ತಾ ಇರ್ತವೆ. ಸೊ ಸಖಿಯನ್ನು ಅಬ್ರಿವೇಷನ್ ಮಾಡಿದ್ರೆ ಸ್ಪೇಸ್ ಬೋರ್ನ್ ಅಸಿಸ್ಟೆನ್ಸ್ ಆ್ಯಂಡ್ ನಾಲೆಡ್ಜ್ ಹಬ್ ಫಾರ್ ಕ್ರೂ ಇಂಟರ್ ಆ್ಯಕ್ಷನ್ ಅಂತೇಳಿ. ಸ್ಪೇಸ್ ಫಾರ್ ಬೋರ್ನ್ ಅಸಿಸ್ಟೆನ್ಸ್ ಆ್ಯಂಡ್ ನಾಲೆಡ್ಜ್ ಹಬ್ ಫಾರ್ ಕ್ರೂ ಇಂಟರಾಕ್ಷನ್ ಅಂತೇಳಿ ಇದರ ಒಂದು ಅರ್ಥವಾಗಿದೆ. ಯಾವ ಸ್ಪೇಸ್ ಏಜೆನ್ಸಿ ಗಯಾ ಸ್ಪೇಸ್ ಟೆಲಿಸ್ಕೋಪ್ ಅನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಎಸ್ಸಾ ಇದೆಯಲ್ಲ, ಇದು ಗಯಾ ಸ್ಪೇಸ್ ಟೆಲಿಸ್ಕೋಪ್ ಅನ್ನು ಲಾಂಚ್ ಮಾಡ್ತು. ಎಸ್ಸಾ ಅಂದರೆ ಏನು ಕೇಳಿದ್ರೆ, ಎಸ್ಸಾ ಅಂದರೆ ಈ ರೀತಿ ಇರುತ್ತೆ. ಎಸ್ಸಾ ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿದೆ ಎಸ್ಸಾ ಅಂದರೆ. ಭಾರತ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಯಾವ ಕಾಯಿಲೆಗೆ MTBVAC ಎನ್ನುವಂತಹ ವ್ಯಾಕ್ಸಿನನ್ನು ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ಟ್ಯೂಬರ್ಕ್ಯುಲೋಸಿಸ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. TB ಅಂತೀವಲ್ಲ, ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್, ಈ ಒಂದು ಕಾಯಿಲೆಗೆ MTBVAC ಎನ್ನುವಂಥ ವ್ಯಾಕ್ಸಿನನ್ನು ಪ್ರಾರಂಭ ಮಾಡಿದ್ದು ಭಾರತ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಇತ್ತೀಚೆಗೆ ಯಾವ ದೇಶವು ಯುನ್ಹೈ 302 ಎನ್ನುವಂಥ ಉಪಗ್ರಹವನ್ನು ಲಾಂಚ್ ಮಾಡ್ತು? ಯುನ್ಹೈ 3.02. ಸೊ ಈ ಉಪಗ್ರಹ ಲಾಂಚ್ ಮಾಡಿದ್ದು ಯಾವ ಒಂದು ಇದು ಕೇಳಿದ್ರೆ, ದೇಶ ಕೇಳಿದ್ರೆ ಚೀನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೀನಾದ ಅಟ್ಮಾಸ್ಫಿಯರ್ ಅಂಡ್ ಸ್ಪೇಸ್ ಎನ್ವಿರಾನ್ಮೆಂಟನ್ನು ಗಮನಿಸೋದಕ್ಕೆ, ಅಟ್ಮಾಸ್ಫಿಯರ್ ಆ್ಯಂಡ್ ಸ್ಪೇಸ್ ಎನ್ವಿರಾನ್ಮೆಂಟ್, ಅಂತರಿಕ್ಷದ ಒಂದು ವಾತಾವರಣವನ್ನು ಅಧ್ಯಯನ ಮಾಡೋದಕ್ಕೆ ಈ ಒಂದು ಸೆಟಲೈಟನ್ನು, ಉಪಗ್ರಹವನ್ನು ಲಾಂಚ್ ಮಾಡಲಾಯಿತು. ಎಲ್ಲಿಂದ ಲಾಂಚ್ ಮಾಡೋದು ಕೇಳಿದ್ರೆ ತಯ್ಯೂನ್ ಸ್ಯಾಟಲೈಟ್ ಲಾಂಚಿಂಗ್ ಸೆಂಟರಿಂದ, ತಯ್ಯೂನ್ ಅಂತೇಳಿ. ಸೊ ಈ ತಯ್ಯೂನ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಉಪಗ್ರಹ ಉಡಾವಣಾ ಕೇಂದ್ರ ಅಥವಾ ಸ್ಯಾಟಲೈಟ್ ಲಾಂಚಿಂಗ್ ಸೆಂಟರ್ನಿಂದ ಈ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಲಾಯಿತು. ಈ ತಯ್ಯೂನ್ ಆ್ಯಕ್ಚುಲಿ ಇರೋದು ಚೈನಾದಲ್ಲಿಯೇ. ಸೊ ಚೀನಾದ ಉಪಗ್ರಹ ಇದು. ಯಾವ ಮೀಡಿಯಾ ಕಂಪನಿಯ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯೂಸ್ ಆ್ಯಂಕರ್ ಹೆಸರು ಸನಾ 2024 ಸಾಲಿನ ಗ್ಲೋಬಲ್ ಮೀಡಿಯಾ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದುಕೊಳ್ತು? ಸರಿಯಾದ ಉತ್ತರ ಇಂಡಿಯಾ ಟುಡೇ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಂಡಿಯಾ ಟುಡೇಗೆ ರಿಲೇಟೆಡ್ ಆಗಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯೂಸ್ ಆ್ಯಂಕರ್ ಹೆಸರು ಸನಾ ಅಂತೇಳಿ. ಇದು 2024ನೇ ಸಾಲಿನ ಗ್ಲೋಬಲ್ ಮೀಡಿಯಾ ಅವಾರ್ಡನ್ನು ಪಡೀತು. ಆ್ಯಕ್ಚುಲಿ ಇದನ್ನ ಕೊಟ್ಟಿದ್ದು ಇಂಟರ್ನ್ಯಾಷನಲ್ ನ್ಯೂಸ್ ಮೀಡಿಯಾ ಅಸೋಸಿಯೇಷನ್, INMA ಅಂತ ನಾವಿನ್ನು ಕರಿತೀವಿ. INMA, ಇಂಟರ್ನ್ಯಾಷನಲ್ ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ಅಂತೇಳಿ. ಇಂಟರ್ನ್ಯಾಷನಲ್ ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ಇದೆಯಲ್ಲ, ಇದು ಕೊಡುವಂತಹ ಒಂದು ಅವಾರ್ಡ್, ಇದು ಗ್ಲೋಬಲ್ ಮೀಡಿಯಾ ಅವಾರ್ಡ್. ಇದು ಇಂಡಿಯಾ ಟುಡೇನ ನ್ಯೂಸ್ ಆ್ಯಂಕರ್ ಸನಾಗೆ ಸಿಕ್ತು. ಭಾರತದ ಮೊದಲ ಅಪ್ಗ್ರೇಡಬಲ್ ATM ಅನ್ನು ಲಾಂಚ್ ಮಾಡಿದ ಕಂಪನಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಟಾಚಿ. ಇದು ನಾವು ಫುಲ್ ಹೇಳೋದಾದರೆ ಹಿಟಾಚಿ ಪೇಮೆಂಟ್ ಸರ್ವಿಸಸ್. ಹಿಟಾಚಿ ಪೇಮೆಂಟ್ ಸರ್ವಿಸಸ್ ಇದೆಯಲ್ಲ, ಇದು ಭಾರತದ ಮೊದಲ ಅಪ್ಗ್ರೇಡಬಲ್ ATM ಅನ್ನು ಲಾಂಚ್ ಮಾಡ್ತು. ಭಾರತವು ಯಾವ ವರ್ಷಕ್ಕೆ ಅವಶೇಷಗಳ ಮುಕ್ತ ಸ್ಪೇಸ್ ಮಿಷನ್ ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ 2030ಕ್ಕೆ. ಅವಶೇಷಗಳಂದರೆ ಆ ಸ್ಪೇಸ್ಗೆ ಹೋದಂತಹ ಉಪಕರಣಗಳು ಅವಶೇಷಗಳಾಗೋದಿಲ್ಲ, ಬದಲಾಗಿ ಅದು ಕಾರ್ಯನಿರ್ವಹಣೆ ಆದ ನಂತರ ಅದಾಗಿ ಅದೇ ಡಿಸ್ಪೋಸ್ ಆಗ್ತವೆ ಅಂತ.
ಭಾರತದ ಮೊದಲ ಮೆಡಿಕಲ್ ಡಿವೈಸಸ್ ಕ್ಯಾಲಿಬ್ರೇಷನ್ ಫೆಸಿಲಿಟಿ ಆ್ಯಂಡ್ ವೀಲ್ಸ್ ಲಾಂಚ್ ಮಾಡಿದಂಥ IIT ಯಾವುದು? ಸರಿಯಾದ ಉತ್ತರ IIT ಮಡ್ರಾಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಲೇಸರ್ ಅನ್ನು ಅನಾವರಣ ಮಾಡಿತು? ಸರಿಯಾದ ಉತ್ತರ ರೊಮಾನಿಯಾ ದೇಶ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲೇಸರ್. ಯಾವ ದೇಶವು ಪ್ರಪಂಚದ 6ನೇ ಓನ್ ಡೀಪ್ ಸಿ ಮಿಷನ್, ಆಕ್ಚುಲಿ ಓನ್ ಡೀಪ್ ಸಿ ಮಿಷನ್ ಹೊಂದಿರುವುದಾಗಿ ಘೋಷಣೆ ಮಾಡಿತು? ಸರಿಯಾದ ಉತ್ತರ ಭಾರತ. ಸೊ ಆ್ಯಕ್ಚುಲಿ ಏನಿದು ಓನ್ ಡೀಪ್ ಸಿ ಮಿಷನ್ ಅಂತ ಕೇಳಿದ್ರೆ ಆಳ ಸಾಗರದ ಅಧ್ಯಯನ ಮಾಡುವಂತಹ ಒಂದು ಮಿಷನ್ ಆಗಿದೆ ಇದು. ಭಾರತ ಕೂಡ ಈ ಒಂದು ಟಾಪ್ 6 ಕಂಟ್ರಿಗಳಲ್ಲಿ ಅಥವಾ 6 ಕಂಟ್ರಿಗಳಲ್ಲಿ ಭಾರತ ಕೂಡ ಸೇರ್ಕೊಂಡಿದೆ ಅಂತೇಳಿ ಘೋಷಣೆ ಮಾಡಿತು. ಸೊ ಈ ಭಾರತದ ಮತ್ಸ್ಯ 600 ಎನ್ನುವಂಥ ಒಂದು ಸಬ್ ಮರೀನ್ ಇದೆಯಲ್ಲ, ಮತ್ಸ್ಯ 6000 ಎನ್ನುವಂತಹ ಸಬ್ಮರೀನ್ ಇದೆಯಲ್ಲ, ಇದು ಡೀಪ್ ಸಬ್ ಎಮರ್ಜೆನ್ಸಿ ವೆಹಿಕಲ್ ಆಗಿದೆ. ಡೀಪ್ ಸಬ್ ಎಮರ್ಜೆನ್ಸಿ ವೆಹಿಕಲ್ ಆಗಿದ್ದು ಇದು ಏನು ಮಾಡುತ್ತೆ ಕೇಳಿದ್ರೆ ಆಳ ಸಾಗರದ ಅಧ್ಯಯನವನ್ನು ಮಾಡುತ್ತೆ. ಆಳ ಸಾಗರದ ಅಧ್ಯಯನ ಮಾಡುತ್ತೆ. ಯೂಸ್ ಇಟ್ ಫಾರ್ ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಅಂತೇಳಿ ಹೇಳ್ತೀವಿ. ಪ್ರಪಂಚದ ಮೊದಲ 6G ಡಿವೈಸ್ ಅನ್ನು ಲಾಂಚ್ ಮಾಡಿದಂತಹ ದೇಶ ಯಾವುದು? ಸರಿಯಾದ ಉತ್ತರ ಜಪಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಪಂಚದ ಅತಿ ಎತ್ತರದ ಅಬ್ಸರ್ವೇಟರಿಯನ್ನು ಉದ್ಘಾಟಿಸಿದ ದೇಶ ಯಾವುದು? ಪ್ರಪಂಚದ ಅತ್ಯಂತ ಎತ್ತರದ ಅಬ್ಸರ್ವೇಟರಿ ಇದು. ಇದನ್ನು ಉದ್ಘಾಟನೆ ಮಾಡಿದ ದೇಶ ಚಿಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚಿಲಿ ಇದನ್ನ ಉದ್ಘಾಟನೆ ಮಾಡುತ್ತೆ. ಆ್ಯಕ್ಚುಲಿ ಇದನ್ನ ಡೆವಲಪ್ ಮಾಡಿದ್ದು ಟೋಕಿಯೋ ಯೂನಿವರ್ಸಿಟಿ. ಸೊ ಈ ಅಬ್ಸರ್ವೇಟರಿಯ ಎತ್ತರ ಎಷ್ಟು ಕೇಳಿದ್ರೆ 5640 ಮೀಟರ್. 5G ಮತ್ತು 6G ಸಂಶೋಧನೆಯಲ್ಲಿ ಗತಿಶಕ್ತಿ ಯೂನಿವರ್ಸಿಟಿಯೊಂದಿಗೆ ಅನುಸಂಧಾನ ಅಂದರೆ ಹೊಂದಾಣಿಕೆ ಮಾಡಿಕೊಂಡಂತಹ ಕಂಪನಿ ಯಾವುದು? ಸರಿಯಾದ ಉತ್ತರ ನೋಕಿಯಾ ಕಂಪನಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏಷ್ಯಾದ ಮೊದಲ ಹೆಲ್ತ್ ರಿಸರ್ಚ್ ಪ್ರೀ ಕ್ಲಿನಿಕಲ್ ನೆಟ್ವರ್ಕ್ ಫೆಸಿಲಿಟಿ ಉದ್ಘಾಟಿಸಿದ್ದು ಯಾವ ನಗರದಲ್ಲಿ? ಸರಿಯಾದ ಉತ್ತರ ಫರೀದಾಬಾದ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಉದ್ಘಾಟನೆ ಮಾಡಿದವರು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಭಾರತದಲ್ಲಿ ಯಾವ ಕಂಪನಿಯು 2026ರ ಒಳಗೆ H125 ಎನ್ನುವಂಥ ಹೆಲಿಕಾಪ್ಟರ್ನ ಲಾಂಚ್ ಮಾಡುವುದಾಗಿ ಹೇಳಿತು? ಸರಿಯಾದ ಉತ್ತರ ಎರಡೂ ಕೂಡ ಹೌದು. ಏರ್ ಬಸ್ ಹಾಗೂ ಟಾಟಾ ಕಂಪನಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ 2ನೆಯ ಪ್ರೈವೇಟ್ ರಾಕೆಟ್ ಅನ್ನು ವಿಕಸನ ಮಾಡಿದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಅಗ್ನಿಕುಲ ಕಾಸ್ಮೋಸ್. ಸೊ ಈ ಅಗ್ನಿಕುಲ ಕಾಸ್ಮೋಸ್ ವಿಕಸನ ಮಾಡಿರುವಂತಹ 2ನೆಯ ಪ್ರೈವೇಟ್ ರಾಕೆಟ್ ಇದು. ಸೊ ಇದರ ಹೆಸರು ಅಗ್ನಿಬಾಣ ರಾಕೆಟ್ ಅಂತೇಳಿ. ಅಗ್ನಿಬಾಣ ರಾಕೆಟ್ ಅಂತೇಳಿ. ಸೊ ಭಾರತದ 2ನೆಯ ಪ್ರೈವೇಟ್ ಖಾಸಗಿ ರಾಕೆಟ್ ಆಗಿದೆ ಇದು. ಹಾಗಾದರೆ ಮೊದಲು ಯಾವುದು ಕೇಳಿದ್ರೆ ಫಸ್ಟ್ ಒನ್ ವಿಕ್ರಮ್ 5 ಅಂತೇಳಿ. ಸೊ ಸ್ಕೈರೂಟ್ ಏರೋಸ್ಪೇಸ್ ಇದನ್ನು ವಿಕಸನ ಮಾಡ್ತು. ವಿಕ್ರಮ್ 5 ಅಂತೇಳಿ. ಸೊ ಸ್ಕೈರೂಟ್ ಏರೋಸ್ಪೇಸ್ ಇದನ್ನು ವಿಕಸನ ಮಾಡಿತ್ತು. ಯಾವ ದೇಶವು ಮೊದಲ ಮೆನಂಜೈಟಿಸ್ ವ್ಯಾಕ್ಸಿನನ್ನು ಪ್ರಾರಂಭ ಮಾಡ್ತು? ಮೆನಂಜೈಟಿಸ್ ವ್ಯಾಕ್ಸಿನ್. ಸರಿಯಾದ ಉತ್ತರ ನೈಜೀರಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶದ ಫ್ಯೂಷನ್ ರಿಯಾಕ್ಟರ್ ಆರ್ಟಿಫಿಷಿಯಲ್ ಸನ್ಸೆಟ್ಸ್ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ? ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತವು ಬ್ರಹ್ಮೋಸ್ ಎನ್ನುವಂಥ ಮಿಸೈಲನ್ನು ಯಾವ ದೇಶಕ್ಕೆ ಕಳುಹಿಸ್ತು ಮೀನ್ಸ್ ರಫ್ತು ಮಾಡ್ತು ಅಂತೇಳಿ? ಸರಿಯಾದ ಉತ್ತರ ಇದಕ್ಕೆ ಫಿಲಿಪೈನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಬ್ರಹ್ಮೋಸ್ ಎನ್ನುವಂಥ ಮಿಸೈಲ್ ಇದೆಯಲ್ಲ,
ಬ್ರಹ್ಮೋಸ್ ಮಿಸೈಲ್ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ತಯಾರು ಮಾಡಿದಂಥ ಮಿಸೈಲ್ ಆಗಿದೆ. ಭಾರತದ ಮೊದಲ BFSI ಕೇಂದ್ರಿತ ಅತಿದೊಡ್ಡ ಭಾಷೆ ಯಾವುದು? ಸರಿದ ಉತ್ತರ ಸೆಸಾಮೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶದ ವಿದೇಶಾಂಗ ಮಂತ್ರಾಲಯಕ್ಕಾಗಿ AI ಪವರ್ ಡಿಜಿಟಲ್ ಸ್ಪೋಕ್ಸ್ ಪರ್ಸನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ ಡಿಜಿಟಲ್ ಸ್ಪೋಕ್ಸ್ ಪರ್ಸನ್ ಅನ್ನು ನೇಮಕ ಮಾಡಲಾಗಿದೆ? ಸರಿದ ಉತ್ತರ ಯುಕ್ರೇನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಹೆಸರು ಏನು ಕೇಳಿದ್ರೆ ವಿಕ್ಟೋರಿಯಾ ಶಿ ಅಂತೇಳಿ. ವಿಕ್ಟೋರಿಯಾ ಶಿ. ಕೆಳಗಿನ ಯಾವ IITಯು 3D ಪ್ರಿಂಟೆಡ್ ಡಮ್ಮಿ ಬ್ಯಾಲೆಟ್ ಯೂನಿಟ್ ಅನ್ನು ಅನಾವರಣ ಮಾಡ್ತು? ಸರಿಯಾದ ಉತ್ತರ IIT ಗೌಹಾಟಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಿದು ಡಮ್ಮಿ ಬ್ಯಾಲೆಟ್ ಯೂನಿಟ್ ಅಂತ ಕೇಳಿದ್ರೆ ಜನರಿಗೆ ಎಜುಕೇಟ್ ಮಾಡೋದಕ್ಕೋಸ್ಕರ, ಜನರಿಗೆ ಈ ಬ್ಯಾಲೆಟ್ ಯೂನಿಟ್ನ ಬಗ್ಗೆ ಒಂದು ಮಾಹಿತಿಯನ್ನು ನೀಡೋದಕ್ಕೋಸ್ಕರ 3D ಪ್ರಿಂಟೆಡ್ ಡಮ್ಮಿ ಬ್ಯಾಲೆಟನ್ನು ಈ IIT ಗೌಹಾಟಿ ತಯಾರು ಮಾಡ್ತು. ಕೊನೆಯ ಪ್ರಶ್ನೆ ಇರ್ತಿದೆ, ಯಾವ ಸಂಸ್ಥೆಯು ಉತ್ತರ ಭಾರತದ ಮೊದಲ ಹ್ಯೂಮನ್ DNA ಬ್ಯಾಂಕನ್ನು ಲಾಂಚ್ ಮಾಡ್ತು? ಆಪ್ಷನ್ಸ್ ಈ ರೀತಿದೆ, ಇಸ್ರೋ, BHU, DRDO, BHEL. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.